In the last session, we discussed the concept of exchange of gases and also transport of gases, where we studied transport of oxygen. Dear students, ಏನಿತ್ತು ಹಾಗಾದರೆ ಲಾಸ್ಟ್ ಸೆಷನ್ನಿನ ಕಾನ್ಸೆಪ್ಟ್ ಜಸ್ಟ್ ರಿಕಾಲ್ ಮಾಡ್ಕೊಳ್ಳೋಣ. ಎಕ್ಸ್ಚೇಂಜ್ ಆಫ್ ಗ್ಯಾಸಸನ್ನು ಹೇಳಬೇಕಾದ್ರೆ ಫಸ್ಟ್ ಕಾನ್ಸೆಪ್ಟನ್ನು ರಿಕಾಲ್ ಮಾಡ್ಕೊಳ್ಳಿ. ಮೆಥಡ್ ಆಫ್ ರೆಸ್ಪಿರೇಷನಲ್ಲಿ 3 ಸ್ಟೆಪ್ಸ್ ಇದೆ ಅನ್ನೋದನ್ನು. ಒಂದು ಬ್ರೀತಿಂಗ್, ಸೆಕೆಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಥರ್ಡ್ ಒನ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಬ್ರೀತಿಂಗಲ್ಲಿ inhalation of oxygen rich air, expelling of carbon dioxide rich air due to the activity of muscles of diaphragm as well as muscles of rib cage ಅನ್ನೋದನ್ನು ಓದಿದ್ರಿ. It involves inspiration as well as expiration. ಸೆಕೆಂಡ್ ಸ್ಟೆಪ್ ಆಗಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಂದರೆ ಲಂಗ್ಸಿನ ಆಲ್ವಿಯೋಲೈಯಲ್ಲಿ ಇರುವಂಥ ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಏರ್ ಟ್ರಾನ್ಸ್ಪೋರ್ಟೆಡ್ ಇನ್ ಟು ದಿ ಬ್ಲಡ್ ಟಿಶ್ಯೂ, ಬ್ಲಡ್ಡಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಹಾಗೆಯೇ ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೆಡ್ ಇನ್ ಟು ದಿ ಆಲ್ವಿಯೋಲೈ. ಸೊ ಆಲ್ವಿಯೋಲೈಯಿಂದ ಆಕ್ಸಿಜನ್ ಮೂವ್ಡ್ ಇನ್ ಟು ದ ಬ್ಲಡ್, carbon dioxide from the blood moved into the alveoli. This movement of these two gases is mainly by simple diffusion ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಡಿಫ್ಯೂಷನ್ ಅಂದರೆ ಏನು ಅಂತ ಅರ್ಥ ಆಗಿತ್ತು. ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ರೀಜನ್ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಗ್ಯಾಸಸ್ ಮೂವ್ ಆಗಲಿಕ್ಕೆ ಏನು ಕಂಡೀಷನ್ಸ್ ಇತ್ತು? ಆಲ್ವಿಯೋಲೈ ಆಫ್ ಲಂಗ್ಸಲ್ಲಿ ಆಕ್ಸಿಜನಿನ ಕಾನ್ಸಂಟ್ರೇಷನ್ 104 ಮಿಲಿಮೀಟರ್ ಮರ್ಕ್ಯೂರಿ ಇತ್ತು. ಹಾಗೆಯೇ ಬ್ಲಡ್ಡಲ್ಲಿ ಆಕ್ಸಿಜನಿನ ಕಾನ್ಸಂಟ್ರೇಷನ್ 40 ಮಿಲಿಮೀಟರ್ ಮರ್ಕ್ಯೂರಿ. ಡ್ಯೂ ಟು ದಿಸ್ ಮಚ್ ಆಫ್ ಡಿಫರೆನ್ಸ್, ಆಕ್ಸಿಜನ್ ಫ್ರಮ್ ಆಲ್ವಿಯೋಲೈ ಡಿಫ್ಯೂಸಸ್ ಇನ್ ಟು ದಿ ಬ್ಲಡ್ ಕೆಪಿಲರಿ ಅನ್ನೋದನ್ನು ಹೇಳಿದ್ದೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್, ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ in the blood is 45 millimeter mercury, whereas in alveoli it is nearly 40 millimeter mercury. So blood alli carbon dioxide concentration ಜಾಸ್ತಿ ಇತ್ತು, ಹಾಗೆಯೇ ಆಲ್ವಿಯೋಲೈಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಹೆನ್ಸ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಬ್ಲಡ್ ಡಿಫ್ಯೂಸಸ್ ಇನ್ ಟು ದಿ ಆಲ್ವಿಯೋಲೈ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸಲ್ಲಿ ಆಕ್ಸಿಜನ್ ಹೇಗೆ ಬ್ಲಡ್ಡಿಂದ ಟಿಶ್ಯೂಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಟಿಶ್ಯೂಸ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೆ. ಸೊ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟನ್ನು ವಿ ಡಿಸ್ಕಸ್ಡ್. ನೆನಪಿದೆ ಅಂತ ಅಂದ್ಕೊಳ್ತೀನಿ. ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಅದಕ್ಕೆ ಮೇಯ್ನ್ ಆಗಿ ಹೆಲ್ಪ್ ಮಾಡುವಂಥ ಟಿಶ್ಯೂ RBC, ಬ್ಲಡ್ ಸೆಲ್ಸ್ ಇದೆ. ರಿಕಾಲ್ ಮಾಡ್ಕೊಳ್ಳಿ, ಬ್ಲಡ್ ಅಂದರೆ 2 ಕಾಂಪೊನೆಂಟ್ಸ್ ಇದೆ. ಒಂದು ಪ್ಲಾಸ್ಮಾ, ವಾಟ್ರಿ ಪಾರ್ಟ್ ಆಫ್ ದಿ ಬ್ಲಡ್, ಇನ್ನೊಂದು ಬ್ಲಡ್ ಸೆಲ್ಸ್. ಬ್ಲಡ್ ಸೆಲ್ಸಲ್ಲಿ 3 ಬ್ಲಡ್ ಸೆಲ್ಸ್ ಇದೆ. ಸೊ ಒಂದು RBC, ರೆಡ್ ಬ್ಲಡ್ ಸೆಲ್, WBC, ವೈಟ್ ಬ್ಲಡ್ ಸೆಲ್, ಪ್ಲೇಟ್ಲೆಟ್ಸ್ ಅಂತ ಕರೆಯೋದು. ರೆಡ್ ಬ್ಲಡ್ ಸೆಲ್ responsible for oxygen transport. Why it is used in oxygen transport? Because it is having hemoglobin, a red colored pigment. ಹೀಮೋಗ್ಲೋಬಿನಿನ ಅಡ್ವಾಂಟೇಜ್ ಏನಾಗಿತ್ತು ಅಂದರೆ, ಹೀಮೋಗ್ಲೋಬಿನಲ್ಲಿ 4 ಐರನ್ ಆಟಮ್ಸ್ ಇತ್ತು. ದೋಸ್ ಐರನ್ ರಿಪ್ಲೇಸ್ಡ್ ಬೈ ಆಕ್ಸಿಜನ್ ಆಟಮ್ಸ್ ಸೊ ದ್ಯಾಟ್ ಹೀಮೋಗ್ಲೋಬಿನ್ ಕ್ಯಾನ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರಿ. ಸೊ ಅದಕ್ಕೆ 1 ಮಾಲಿಕ್ಯೂಲ್ ಆಫ್ ಹೀಮೋಗ್ಲೋಬಿನ್ combines with 4 molecules of oxygen to form HbO8, ಆಕ್ಸಿಹೀಮೋಗ್ಲೋಬಿನ್ ಅನ್ನೋದನ್ನು ಕರಿತಾ ಇದ್ವಿ. ಸೊ ಫ್ರಮ್ ಬ್ಲಡ್ into the tissues, oxygen ಟ್ರಾನ್ಸ್ಪೋರ್ಟ್ ಆಗೋದು ಇನ್ ದ ಫಾರ್ಮ್ ಆಫ್ ಆಕ್ಸಿಹೀಮೋಗ್ಲೋಬಿನ್. ಯಾವ ಟಿಶ್ಯೂ ಹತ್ರ ಹೀಮೋಗ್ಲೋಬಿನ್ ಹೋದಾಗ ಆ ಟಿಶ್ಯೂದಲ್ಲಿ ಆಕ್ಸಿಜನಿನ ಲೆವೆಲ್ ಕಡಿಮೆ ಇದೆಯೋ, ದೆನ್ ಫ್ರಮ್ ಆಕ್ಸಿಹೀಮೋಗ್ಲೋಬಿನ್ ಆಕ್ಸಿಜನ್ ಈಸ್ ಡಿಸೋಸಿಯೇಟೆಡ್. ಸೊ ಇದು ಇರುವಂಥ ಕಾನ್ಸೆಪ್ಟ್. ಲೆಟ್ ಮಿ ಡಿಸ್ಕಸ್ ಇನ್ ದಿಸ್ ಸೆಷನ್ ದ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂದಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಥ್ರೂ ಬ್ಲಡ್ ಇನ್ ಟು ದಿ ಅಥವಾ ಅಪ್ ಟು ದಿ ಆಲ್ವಿಯೋಲೈ ಮೂವ್ ಆಗಲಿಕ್ಕೆ 3 ಮೆಥಡ್ಸ್ ಪಾಸಿಬಿಲಿಟಿ ಇದೆ. ಯಾವ್ಯಾವುದು? ಸೊ ಒಂದು, ಕಾರ್ಬನ್ ಡೈಆಕ್ಸೈಡು ಥ್ರೂ ಪ್ಲಾಸ್ಮಾ ಟ್ರಾನ್ಸ್ಪೋರ್ಟ್ ಆಗ್ಬೋದು. ಪ್ಲಾಸ್ಮಾ ಅಂದರೆ ಏನು ಅಂತ ಹೇಳಿದ್ದೆ, ಇಟ್ ಈಸ್ ವಾಟರಿ ಪಾರ್ಟ್ ಆಫ್ ದಿ ಬ್ಲಡ್.
ಥ್ರೂ ಪ್ಲಾಸ್ಮಾ ಟ್ರಾನ್ಸ್ಪೋರ್ಟ್ ಆಗ್ಬೋದು. ಎರಡನೇ ಆಪ್ಷನ್ಸ್ ಯಾವುದು ಅಂತಂದರೆ ಇಟ್ ಕ್ಯಾನ್ ಟ್ರಾನ್ಸ್ಪೋರ್ಟ್ ಥ್ರೂ ಹೀಮೋಗ್ಲೋಬಿನ್ ಆಲ್ಸೋ. ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, hemoglobin responsible for oxygen transport nearly 97%. Along with that, this hemoglobin nearly about 25% responsible for carrying carbon dioxide also. So, adu hemoglobin in the form of carbamino hemoglobin, ಈ ಫಾರ್ಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆಕ್ಸಿಜನ್ ಆಗಿದ್ರೆ ಆಕ್ಸಿ ಹಿಮೋಗ್ಲೋಬಿನ್, ಕಾರ್ಬನ್ ಡೈಆಕ್ಸೈಡ್ ಆಗಿದ್ರೆ ಕಾರ್ಬಮೈನೋ ಹಿಮೋಗ್ಲೋಬಿನ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಇನ್ನೂ ಒಂದು ಮೆಥಡ್ ಟ್ರಾನ್ಸ್ಪೋರ್ಟ್ ಪಾಸಿಬಿಲಿಟಿ ಇದೆ ಕಾರ್ಬನ್ ಡೈಆಕ್ಸೈಡ್ಗೆ. ದಟ್ ಈಸ್ RBCಯಲ್ಲಿ ಇರುವಂಥ ವಾಟರಿನ ಹೆಲ್ಪಿಂದ ಇನ್ ದ ಫಾರ್ಮ್ ಆಫ್ bicarbonates. Remember, it is major 70% of carbon dioxide transported as bicarbonates of sodium or potassium. So, ಇದು ಮೂರು ಮೆಥಡ್ಸ್ ಪಾಸಿಬಿಲಿಟಿ ಇದೆ. ಸೊ ಇವತ್ತಿನ ಈ ಸೆಷನ್ನಲ್ಲಿ ಹೇಗೆ ಥ್ರೂ ಪ್ಲಾಸ್ಮಾ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹೌ ಥ್ರೂ ಹಿಮೋಗ್ಲೋಬಿನ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅಲಾಂಗ್ ವಿತ್ ದಟ್ ಥ್ರೂ RBC ವಾಟರ್ ಆಫ್ RBC ಹೌ ಇಟ್ ಟ್ರಾನ್ಸ್ಪೋರ್ಟೆಡ್ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ ಹಾಗಾದರೆ ಫಸ್ಟ್ ಕಾನ್ಸೆಪ್ಟಿಗೆ ಬಂದರೆ ಥ್ರೂ ಪ್ಲಾಸ್ಮಾ ಹೇಗೆ ಪಾಸಿಬಿಲಿಟಿ ಇದೆ. ಸೊ ರಿಮೆಂಬರ್, ಪ್ರೀವಿಯಸ್ ಸೆಷನಿನ ಕಾನ್ಸೆಪ್ಟಲ್ಲಿ 1 ಡ್ರಾಪ್ ಬ್ಲಡ್ ಅನ್ನೋದನ್ನು ಹೀಗೆ ನಾನು ಬರೆದ್ರೆ, ಈ 1 ಡ್ರಾಪ್ ಬ್ಲಡ್, ಸೊ ದಿಸ್ ಈಸ್ ಬ್ಲಡ್, ಈ 1 ಡ್ರಾಪ್ ಬ್ಲಡ್ಡನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ, ಇಮ್ಯಾಜಿನರಿ ಆಗಿ ನಾನು ಹೇಳ್ತಾ ಇದ್ದೀನಿ, ಏನೇನಿದೆ ಈ 1 ಡ್ರಾಪ್ ಬ್ಲಡ್ಡಲ್ಲಿ ಅಂತಂದರೆ, ಔಟರ್ ಸರ್ಫೇಸ್ ಆಫ್ ದಿ ಬ್ಲಡ್, ಔಟರ್ ಸರ್ಫೇಸ್ ಆಫ್ ದಿ ಬ್ಲಡ್ಡನ್ನು ಯು ಕ್ಯಾನ್ ನೇಮ್ ಇಟ್ ಆಸ್ ಪ್ಲಾಸ್ಮಾ, ಪ್ಲಾಸ್ಮಾ ಅಂತ ಕರಿತೀರಾ. ಆ್ಯಂಡ್ ಒಳಗಡೆ ಏನು ಸೆಂಟ್ರಲ್ ಪಾರ್ಟ್ ಇದೆಯೋ ಇಟ್ ಈಸ್ ಒನ್ ಆಫ್ ದಿ ಬ್ಲಡ್ ಸೆಲ್ RBC. ಇಸ್ ಇಟ್ ಕ್ಲಿಯರ್? ಸೊ ಈ ಥರದ ಬ್ಲಡ್ಡಿನ ಪೆರಿಫೆರಿಯನ್ನು ಪ್ಲಾಸ್ಮಾ ಅಂತ ಕರೆದ್ರೆ ಸೆಂಟ್ರಲ್ ಪಾರ್ಟ್ ಈಸ್ RBC. ಇನ್ ದಿಸ್ RBC, ಸರ್ಫೇಸ್ ಆಫ್ ದಿ RBC ಕಂಟೈನ್ ಹೀಮೋಗ್ಲೋಬಿನ್. ರಿಮೆಂಬರ್, ಸರ್ಫೇಸಿನ ಮೇಲೆ ಹೀಮೋಗ್ಲೋಬಿನ್ ಇದೆ, RBCಯ ಒಳಗಡೆಗೆ ಇಟ್ ಕಂಟೈನ್ ವಾಟರ್. ಸಿಮಿಲರ್ಲಿ ಪ್ಲಾಸ್ಮಾ ಆಲ್ಸೋ ಕಂಟೈನ್ ವಾಟರ್. ಸೊ ಇಷ್ಟು ನಿಮಗೆ ಅರ್ಥ ಆದರೆ ಈ ಎಲ್ಲ ಕಾನ್ಸೆಪ್ಟ್ಗಳು ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಏನೇನು ನೆನಪಿರಬೇಕು, ಒಂದು ಬ್ಲಡ್ ಅಂತ ತಗೊಂಡ್ರೆ, 1 ಡ್ರಾಪ್ ಬ್ಲಡ್ ಅಂತ ತಗೊಂಡ್ರೆ, ಪೆರಿಫೆರಲ್ ಪಾರ್ಟ್ ಆಫ್ ದಿ ಬ್ಲಡ್ ಈಸ್ ಪ್ಲಾಸ್ಮಾ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಬ್ಲಡ್ ಸೆಲ್ಸ್ ಇದೆ, ಅದರಲ್ಲಿ ನಮಗೆ ಬೇಕಾಗುವಂಥದ್ದು RBC. RBCಯ ಸರ್ಫೇಸಿನ ಮೇಲ್ಗಡೆ ಹೀಮೋಗ್ಲೋಬಿನ್ ಅನ್ನುವಂಥ ಪಿಗ್ಮೆಂಟ್ ಇದೆ, ರೆಡ್ ಕಲರ್ಡ್ ಪಿಗ್ಮೆಂಟ್. ಅಲಾಂಗ್ ವಿತ್ ದಟ್ RBCಯ ಒಳಗಡೆಗೆ ವಿ ಕ್ಯಾನ್ ಫೈಂಡ್ ಅಗೇನ್ ವಾಟರ್. ಸೊ ಹಾಗಾದರೆ ಲೆಟ್ ಮಿ ಡಿಸ್ಕಸ್ ದ ಫಸ್ಟ್ ಕಾನ್ಸೆಪ್ಟ್. ಪ್ಲಾಸ್ಮಾದ ಥ್ರೂ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್. ಪ್ಲಾಸ್ಮಾದಲ್ಲಿ ಹೇಳಿದೆ ನಾನು ವಾಟರ್ ಇದೆ ಅನ್ನೋದನ್ನು. ವಾಟರ್ ಆಫ್ ದಿ ಪ್ಲಾಸ್ಮಾದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ ಆಗಿ ಇಟ್ ಫಾರ್ಮ್ ಎನ್ ಆಸಿಡ್ H2CO3. ನೀವು ಇಲ್ಲಿ ನೋಡ್ತಾ ಇದ್ದೀರಿ, 1 ಮಾಲಿಕ್ಯೂಲ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದಿ ಇದು ಪ್ಲಾಸ್ಮಾ combines with a molecule of carbon dioxide to form H2CO3, carbonic acid. Remember, the name of acid is carbonic acid. H2CO3 andre it is carbonic acid ಅಂತ ಅರ್ಥ. This carbonic acid transport ಆಗಿ when it reaches the alveoli, ಲಂಗ್ಸಿನ ಹತ್ರ ಬಂದಾಗ the carbonic acid dissociates into a bicarbonate HCO3 minus ion as well as proton. So ಒಂದು molecule of HCO3 and 1 bicarbonate ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಇದು ಒಂದು ಮೆಥಡ್ ಪ್ಲಾಸ್ಮಾದ ಥ್ರೂ ಹೇಗೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳೋದು. ಇಸ್ ಇಟ್ ಕ್ಲಿಯರ್? ಸೊ ನಿಮಗೆ 3 ಮೆಥಡ್ಸ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದೆ ಕಾರ್ಬನ್ ಡೈಆಕ್ಸೈಡ್ ಟ್ರಾವೆಲ್ ಆಗಲಿಕ್ಕೆ. ಅದರಲ್ಲಿ ಫಸ್ಟ್ ಮೆಥಡನ್ನು ಈಗ ಡಿಸ್ಕಸ್ ಮಾಡಿದ್ದೀನಿ. ಸೊ ಪ್ಲಾಸ್ಮಾದ ಥ್ರೂ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ವಾಟರ್ ಆಫ್ ದಿ ಪ್ಲಾಸ್ಮಾ ಕಂಬೈನ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಅನ್ ಆಸಿಡ್, ಕಾರ್ಬೋನಿಕ್ ಆಸಿಡ್. ದಿಸ್ ಕಾರ್ಬೋನಿಕ್ ಆಸಿಡ್ dissociates into a bicarbonate
ಆಸ್ ವೆಲ್ ಆಸ್ ಪ್ರೋಟಾನ್. ಸೊ ದಿಸ್ ಬೈಕಾರ್ಬನೇಟ್ ಫಾರ್ಮಲ್ಲಿ ಲಿಮಿಟೆಡ್ ಫಾರ್ಮ್. ಸೊ ಇದು ತುಂಬ ಜಾಸ್ತಿ ಪಾಸಿಬಿಲಿಟಿ ಇಲ್ಲ, ವೆರಿ ಫ್ಯೂ ಅಮೌಂಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಥ್ರೂ ಪ್ಲಾಸ್ಮಾ ಟ್ರಾನ್ಸ್ಪೋರ್ಟ್ ಆಗ್ಬೋದು ಅಂತ ಕರಿತೀವಿ. ಇದು ಒಂದು ಮೆಥಡ್. ಸೊ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಮೆಥಡ್, ಥ್ರೂ ಆರ್ ಬಿ ಸಿ. ಆರ್ ಬಿ ಸಿಯ ಒಳಗಡೆಗೆ, ಆರ್ ಬಿ ಸಿಯ ಒಳಗಡೆಗೆ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳೋದಾದರೆ, ನಾನು ಹೇಳಿದೆ ಆರ್ ಬಿ ಸಿಯ ಮೇಲ್ಗಡೆಗೆ ಯು ಕ್ಯಾನ್ ಅಬ್ಸರ್ವ್ ಹೀಮೋಗ್ಲೋಬಿನ್, ಹಾಗೆಯೇ ಆರ್ ಬಿ ಸಿಯ ಒಳಗಡೆಗೆ ವಾಟರ್ ಇರುತ್ತೆ ಅಂತ ಹೇಳೋದು. ಸೊ ಈ ವಾಟರ್ ಆಫ್ ದಿ ಆರ್ ಬಿ ಸಿಯ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ ಆಗಿ ಇಟ್ ಫಾರ್ಮ್ ಎನ್ ಆಸಿಡ್ ಅಗೈನ್ H2CO3. ಇಸ್ ಇಟ್ ಕ್ಲಿಯರ್? H2CO3 ಅಂತ. ಸೊ ಈ ಫಾರ್ಮೇಷನ್ ಆಗಲಿಕ್ಕೆ ಒಂದು ಎನ್ಸೈಮಿನ ನೆಸೆಸಿಟಿ ಇದೆ, ಕಾರ್ಬೋನಿಕ್ ಎನ್ಹೈಡ್ರೇಸ್. ಸೊ ನಾನಲ್ಲಿ ಪ್ರೆಸೆಂಟೇಷನ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದ್ದೀನಿ. ಕಾರ್ಬೋನಿಕ್ ಎನ್ಹೈಡ್ರೇಸ್ ಎನ್ಸೈಮ್ ಆರ್ ಬಿ ಸಿಯ ಒಳಗಡೆಗಿದೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ದಿ ಕಾರ್ಬೋನಿಕ್ ಆಸಿಡ್ ಬೈ ಕಂಬೈನಿಂಗ್ ಎ ಮಾಲಿಕ್ಯೂಲ್ ಆಫ್ ವಾಟರ್ with a molecule of carbon dioxide. When the carbonic acid is formed, this carbonic acid dissociates into bicarbonate and protons. Clear? ನೀವು ಕೇಳ್ಬೋದು ಏನು ಇದರಲ್ಲಿ ಸೆಪರೇಷನ್ ಇದೆ, ಸ್ಪೆಷಾಲಿಟಿ ಇದೆ. ಪ್ಲಾಸ್ಮಾದಲ್ಲಿ ಕೂಡ ಸೇಮ್ ರಿಯಾಕ್ಷನ್ ಆಗಿತ್ತು. ಪ್ಲಾಸ್ಮಾದಲ್ಲಿ ನೆನಪಿರಲಿ, ಕಾರ್ಬೋನಿಕ್ ಎನ್ಹೈಡ್ರೇಸ್ ಎನ್ಸೈಮ್ ಇಲ್ಲ. ಕಾರ್ಬೋನಿಕ್ ಎನ್ಹೈಡ್ರೇಸ್ ಎನ್ಸೈಮ್ ಇರೋದು ವಾಟರ್ ಆಫ್ ದಿ ಆರ್ ಬಿ ಸಿ, ಅಂದರೆ ಆರ್ ಬಿ ಸಿಯ ಒಳಗಡೆಗೆ ಮಾತ್ರ. ಕ್ಲಿಯರ್? ಸೊ ಕಾರ್ಬೋನಿಕ್ ಆಸಿಡ್ ಡಿಸೋಸಿಯೇಟ್ ಆಗಿ ಬೈಕಾರ್ಬೋನೇಟ್ ಆಯಿತು. ಈ ಫಸ್ಟ್ ಮೆಥಡಲ್ಲಿ ಹೇಳಿದ್ದೆ, ದಟ್ ಈಸ್ ಪ್ಲಾಸ್ಮಾದಲ್ಲಿ ಇನ್ ದ ಫಾರ್ಮ್ ಆಫ್ ಸಿಂಪ್ಲಿ ಬೈಕಾರ್ಬೋನೇಟ್ ಟ್ರಾನ್ಸ್ಪೋರ್ಟ್ ಆಯಿತು ಅಂತ. ದಟ್ ಈಸ್ ವೆರಿ ಲೆಸ್ ಅಮೌಂಟ್. ಬಟ್ ಮೆಜಾರಿಟಿ, ನಿಯರ್ಲಿ 70% ಕಾರ್ಬನ್ ಡೈಆಕ್ಸೈಡ್ ಏನಿದೆ ಟ್ರಾನ್ಸ್ಪೋರ್ಟ್ ಆಗೋದು ಈ ಸಿಂಪ್ಲಿ ಬೈಕಾರ್ಬೋನೇಟ್ ಅಲ್ಲ. ಯಾವಾಗ ಬೈಕಾರ್ಬೋನೇಟ್ ಆಯಿತೋ ಆರ್ ಬಿ ಸಿಯ ಒಳಗಡೆಗೆ, ಆ ಬೈಕಾರ್ಬೋನೇಟ್ ಎಂಟರ್ಸ್ ಟು ದಿ ಪ್ಲಾಸ್ಮಾ. ಬೈಕಾರ್ಬೋನೇಟು ಪ್ಲಾಸ್ಮಾಗೆ ಎಂಟರ್ ಆಯಿತು. ಪ್ಲಾಸ್ಮಾದಲ್ಲಿರುವಂಥ ಸೋಡಿಯಮ್ಮಿನ ಜೊತೆಗೆ ಕಂಬೈನ್ ಆಗಿ, ಇದು ಯಾವುದು, ಈ ಬೈಕಾರ್ಬೋನೇಟ್ ಕಂಬೈನ್ಸ್ ವಿತ್ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಟು ಫಾರ್ಮ್ NaHCO3, ಸೋಡಿಯಂ ಬೈಕಾರ್ಬೋನೇಟ್ ಅಥವಾ KHCO3, ಪೊಟ್ಯಾಷಿಯಂ ಬೈಕಾರ್ಬೋನೇಟ್. ಈಸ್ ಇಟ್ ಕ್ಲಿಯರ್? ಡಿಫರೆನ್ಸ್ ಏನು ಅಂತ ಗೊತ್ತಾಗ್ತಿದೆಯಾ? ಪ್ಲಾಸ್ಮಾದ ವಾಟರ್ ಥ್ರೂ ಟ್ರಾನ್ಸ್ಪೋರ್ಟ್ ಆಗೋದಕ್ಕೂ ಆರ್ ಬಿ ಸಿಯ ವಾಟರ್ ಥ್ರೂ ಟ್ರಾನ್ಸ್ಪೋರ್ಟ್ ಆಗೋದಕ್ಕೂ ಏನು ಡಿಫರೆನ್ಸ್ ಇದೆಯಪ್ಪ ಅಂದರೆ, ಪ್ಲಾಸ್ಮಾದ ವಾಟರ್ಲಿ ಸಿಂಪ್ಲಿ ಆ್ಯಸ್ ಎ ಬೈಕಾರ್ಬೋನೇಟ್ ಮೂವ್ ಆಯಿತು. ಬಟ್ ಆರ್ ಬಿ ಸಿಯಲ್ಲಿ ಹಾಗಾಗಲಿಲ್ಲ. ಆರ್ ಬಿ ಸಿಯಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಯಿತು, ಕಾರ್ಬೋನಿಕ್ ಆ್ಯಸಿಡ್ ಡಿಸೋಸಿಯೇಟ್ ಆಯಿತು. ದಸ್ ದಟ್ ಬೈಕಾರ್ಬೋನೇಟ್ ಕಂಬೈನ್ಸ್ ವಿತ್ ಐದರ್ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಟು ಫಾರ್ಮ್ ಸೋಡಿಯಂ ಬೈಕಾರ್ಬೋನೇಟ್ ಆರ್ ಪೊಟ್ಯಾಷಿಯಂ ಬೈಕಾರ್ಬೋನೇಟ್ in the form of bicarbonate of sodium or potassium up to the lungs, up to the alveoli. 70% of carbon dioxide ಮೂವ್ ಆಗುತ್ತೆ. ಆಲ್ವಿಯೋಲೈ ಹತ್ರ ಹೋಗ್ತಿದ್ದಾಗೆ ಸೋಡಿಯಂ ಬೈಕಾರ್ಬೋನೇಟಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಅಲ್ಲಿಗೆ ಆಲ್ವಿಯೋಲೈಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಮೆಥಡ್, ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ವಾಟರ್ ಆಫ್ ಆರ್ ಬಿ ಸಿ ಅಂತ ಕರೆಯೋದು. ಅರ್ಥ ಆಗಿದೆಯಾ? ಥರ್ಡ್ ಮೆಥಡ್ ಅಂತ ತಗೊಂಡ್ರೆ ಇಟ್ ಈಸ್ ಹೀಮೋಗ್ಲೋಬಿನ್. ಎಲ್ಲಿರುತ್ತೆ ಹೀಮೋಗ್ಲೋಬಿನ್? ಸರ್ಫೇಸ್ ಆಫ್ ದಿ ಆರ್ ಬಿ ಸಿಯ ಮೇಲ್ಗಡೆಗೆ ಹೀಮೋಗ್ಲೋಬಿನ್ ಇದೆ. ಹೇಗಾಗತ್ತೆ ರಿಯಾಕ್ಷನ್? ಹೀಮೋಗ್ಲೋಬಿನಿನ ಮೇಲೆ ಅಥವಾ ಆರ್ ಬಿ ಸಿಯ ಮೇಲೆ ಇರುವಂಥ ಹೀಮೋಗ್ಲೋಬಿನಿನಲ್ಲಿ ಅಮೈನೋ ಗ್ರೂಪ್ಸ್ ಇದೆ, NH2 ಗ್ರೂಪ್ಸ್, ಫ್ರೀ ಅಮೈನೋ ಗ್ರೂಪ್ಸ್. ಫ್ರೀ ಅಮೈನೋ ಗ್ರೂಪ್ಸ್ ಆಫ್ ಹೀಮೋಗ್ಲೋಬಿನಿನ ಜೊತೆಗೆ ಒನ್ ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ ಆಗಿ ಇಟ್ ಫಾರ್ಮ್ HbNH-COOH. HbNH-COOH ಅಂದ್ರೆ ಅರ್ಥ ಏನು? ಇಟ್ ಈಸ್ ಪ್ರೀವಿಯಸ್ಲಿ ನಾನು ಬರೆದಿದ್ದೆ ಕಾರ್ಬಮೈನೋ ಹೀಮೋಗ್ಲೋಬಿನ್. ಪ್ಲೀಸ್ ರಿಮೆಂಬರ್ ಅನದರ್ ನೇಮ್, ಕಾರ್ಬಮೈನೋ ಹೀಮೋಗ್ಲೋಬಿನ್. ಸೊ ಅಲ್ಲಿಗೆ ಕಾರ್ಬಮೈನೋ ಹೀಮೋಗ್ಲೋಬಿನ್ ಅಂದರೆ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿತ್ ಅಮೈನೋ ಗ್ರೂಪ್ಸ್ ಆಫ್ ದಿ ಹೀಮೋಗ್ಲೋಬಿನ್. ಸೊ ಈ ಕಾರ್ಬಮೈನೋ ಹೀಮೋಗ್ಲೋಬಿನಿನ ಫಾರ್ಮಲ್ಲಿ
ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ 20% ಲಂಗ್ಸಿನವರೆಗೆ ಟ್ರಾವೆಲ್ ಆಗುತ್ತೆ. ಸೊ ದೀಸ್ ಆರ್ 3 ಮೆಥಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಈಸ್ ಇಟ್ ಕ್ಲಿಯರ್? ಏನೇನು ನಾನು ಹೇಳಿದೆ ಅನ್ನೋದನ್ನು ಒಮ್ಮೆ ರಿಕಾಲ್ ಮಾಡ್ತೀನಿ ನೋಡಿ. ದಿಸ್ ಈಸ್ ಟಿಶ್ಯೂ, ದಿಸ್ ಈಸ್ ನಮ್ಮ RBC ಅಂತ ಅಂದ್ಕೊಳ್ಳಿ, ಬ್ಲಡ್ ಕೆಪಿಲರಿಯ RBC. ಹೇಗಾಗುತ್ತೆ ಇವೆಂಟು? ಟಿಶ್ಯೂದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಮೆಟಬಾಲಿಸಮ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ. ಫಾರ್ಮ್ ಆಗುವಂಥ ಕಾರ್ಬನ್ ಡೈಆಕ್ಸೈಡು RBC ಅಥವಾ ಬ್ಲಡ್ಡಿನ ಥ್ರೂ ಆಲ್ವಿಯೋಲೈಗೆ ಟ್ರಾವೆಲ್ ಆಗಬೇಕು. ಅರ್ಥ ಆಗ್ತಿದೆಯಾ? ಇದು ಬ್ಲಡ್ RBC ಅಂತ ಅಂದ್ಕೊಳ್ಳಿ. ಸೊ ಇದು ಅಪ್ ಟು ಆಲ್ವಿಯೋಲೈವರೆಗೆ ಟ್ರಾವೆಲ್ ಆಗಬೇಕು. ಏನೇನು ಮೆಥಡ್ಸ್ ಪಾಸಿಬಿಲಿಟಿ ಇದೆ? 3 ಮೆಥಡ್ಸ್ ಪಾಸಿಬಿಲಿಟಿ ಇದೆ. ಇಲ್ಲಿ ನಂಬರ್ 1 ಅಂತ ತೋರಿಸಿದೆ, 2A 2B ಅಂದರೆ 2 ಅನ್ನು ತೋರಿಸಿದೆ. ಥರ್ಡ್ ಮೆಥಡ್ ಪಾಸಿಬಿಲಿಟಿ ಇದೆ. ಫಸ್ಟ್ ಮೆಥಡ್ ಏನಂತ ಹೇಳಿದ್ದೆ? ಇದು RBC ಆದರೆ ಇದರ ಹೊರಗಡೆ ಇರುವಂಥ ಪಾರ್ಟ್ ಏನಂತ ಕರಿಬೇಕು? ಈ ಡಯಾಗ್ರಾಮನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಕಲರಲ್ಲಿ ನಾನು ಬರೆದಿರೋದು RBC ಆದರೆ ಅದರ ಸರೌಂಡಿಂಗ್ ಪಾರ್ಟ್, ಪೆರಿಫೆರಲ್ ಪಾರ್ಟ್ ಏನು? ಇಟ್ ಈಸ್ ಪ್ಲಾಸ್ಮಾ. ಸೊ ಪ್ಲಾಸ್ಮಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ combines with water of plasma to form H2CO3, carbonic acid. That carbonic acid dissociates into a molecule of HCO3 bicarbonate ion as well as proton. So in the form of bicarbonate through plasma, some amount of carbon dioxide is transported. ಇದು ಒಂದು ಮೆಥಡ್ ನಾನು ಹೇಳಿರೋದು. ಸೆಕೆಂಡ್ ಮೆಥಡ್ ಅನ್ನು ಹೇಳಿದ್ದೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಎಂಟರ್ ಇನ್ಸೈಡ್ ದಿ RBC. ಇಲ್ಲಿ ಬರ್ದ ಹಾಗೆ RBCಯ ಒಳಗಡೆಗೆ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆಗಿ ಒಂದು ಪಾಸಿಬಿಲಿಟಿ ಏನಿದೆ ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ವಾಟರ್ ಆಫ್ RBC mediated by an enzyme. You have to remember the name of enzyme, carbonic anhydrase. Carbonic anhydrase enzyme forms carbonic acid. This carbonic acid dissociates as bicarbonate as well as proton. So bicarbonate RBCಯ ಒಳಗಡೆಯಿಂದ ಪ್ಲಾಸ್ಮಾಗೆ ಬಂದು that combines with sodium ಅಥವಾ potassium to form sodium bicarbonate or potassium bicarbonate. In the form of sodium or potassium bicarbonate, carbon dioxide transported up to the alveoli. ಇದು ಮೆಜಾರಿಟಿ, ನೆನಪಿರಲಿ. 70% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗೋದು ಈ ಮೆಥಡಲ್ಲಿ. ಥರ್ಡ್ ಮೆಥಡನ್ನು ಕೂಡ ಡಿಸ್ಕಸ್ ಮಾಡಿದೆ. ಏನು ಥರ್ಡ್ ಮೆಥಡ್ ಇರೋದು? ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ಅಮೈನೋ ಗ್ರೂಪ್ಸ್ NH2 ಗ್ರೂಪ್ ಆಫ್ ಹಿಮೋಗ್ಲೋಬಿನ್, HbNH2 ಜೊತೆಗೆ CO2 ಕಂಬೈನ್ ಆಗಿ ಇಟ್ ಫಾರ್ಮ್ HbNH-COOH. HbNH-COOH ಅಂದರೆ ಕಾರ್ಬಮೈನೋ ಹೀಮೋಗ್ಲೋಬಿನ್. ದಿಸ್ ಕಾರ್ಬಮೈನೋ ಹೀಮೋಗ್ಲೋಬಿನ್ ಫಾರ್ಮಲ್ಲಿ ನಿಯರ್ಲಿ 20% ಆಫ್ ಕಾರ್ಬನ್ ಡೈಆಕ್ಸೈಡ್ transported into the alveoli. So these are 3 methods of carbon dioxide transport occurs in our body ಅನ್ನೋದನ್ನು ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾದರೆ ಈ ಕಾನ್ಸೆಪ್ಟಲ್ಲಿ ಏನೇನು ನೆನ್ಪಿಟ್ಕೊಳ್ಬೇಕು ನೀವು? ವಾಟ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ಬಿ ರಿಮೆಂಬರ್ಡ್ ಅಂತ ಹೇಳಿದರೆ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಈಸ್ ಥ್ರೂ ಪ್ಲಾಸ್ಮಾ ರಿಯಾಕ್ಷನನ್ನು ನೆನ್ಪಿಟ್ಕೊಳ್ಳಿ. ಆ ಫಾರ್ಮ್ ಹೇಗೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ವಾಟರ್ ಆಫ್ ಪ್ಲಾಸ್ಮಾ, ಕಾರ್ಬನ್ ಡೈಆಕ್ಸೈಡ್ ಆಸ್ ಅ ಕಾರ್ಬೋನಿಕ್ ಆಸಿಡ್ ವಿಚ್ ಡಿಸೋಸಿಯೇಟ್ಸ್ ಇಂಟು ಬೈಕಾರ್ಬೊನೇಟ್ ಟ್ರಾವೆಲ್ ಆಗುತ್ತೆ. ಕ್ಲಿಯರ್? ಸೆಕೆಂಡ್ ಆಸ್ಪೆಕ್ಟ್ ಥ್ರೂ RBC ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? RBC ಥ್ರೂ ಆದರೆ ವಾಟರ್ ಆಫ್ ದಿ RBCಯಲ್ಲಿ ಇನ್ ದ ಫಾರ್ಮ್ ಆಫ್ ಕಾರ್ಬೋನಿಕ್ ಆಸಿಡ್ which dissociates to form bicarbonate, combines with sodium or potassium as a bicarbonate. Name of the enzyme you have to remember, important adu. And lastly, through hemoglobin in the form of carbamino hemoglobin. ಹೇಗಾಗತ್ತೆ ಅನ್ನೋ ಅಂತ ರಿಯಾಕ್ಷನ್ ನೆನ್ಪಿಟ್ಕೊಳ್ಬೇಕು. ಆ ನೇಮ್ ಆಫ್ ದ ಪ್ರಾಡಕ್ಟ್ ಕೂಡ ನೆನ್ಪಿಟ್ಕೊಳ್ಬೇಕು. ವಾಟ್ ಯು ಕಾಲ್ ದಿಸ್ ಪ್ರಾಡಕ್ಟ್? HbNH-COOH. ಇಟ್ ಈಸ್ ಕಾರ್ಬಮೈನೋ ಹೀಮೋಗ್ಲೋಬಿನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್
ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಮಿಗೆ ಕಾಮನ್ ಆಗಿ ಬರುವಂಥ ಪ್ರಾಬ್ಲಮ್ಗಳು ಏನೇನು, ಯಾವ್ಯಾವ ರೀಸನ್ಸಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಫೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ಡಿಸಾರ್ಡರ್ಸ್ ಆಫ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಇದನ್ನು ಹೇಳದೇ ಇದ್ದರೆ ಈ ಟಾಪಿಕ್ ಫುಲ್ಫಿಲ್ ಆಗೋದಿಲ್ಲ. ಸೊ ಏನು ಹಾಗಾದರೆ 3 ನಿಮಗೆ ಗೊತ್ತಿರುವಂಥ ನಮ್ಮ ಸರೌಂಡಿಂಗಲ್ಲಿ ನಾವು ಅಬ್ಸರ್ವ್ ಮಾಡಿರುವಂಥ ಕಂಡೀಷನ್ಸನ್ನು ಹೇಳ್ತೀನಿ. ಸೊ ಒಂದು ಡಿಸಾರ್ಡರ್ ಅಸ್ತಮಾ ಅನ್ನುವಂಥ ಕರೆಯೋದು, ಅಸ್ತಮಾ ಅಂತ. ಇನ್ನೊಂದು ಎಂಫೈಸೆಮಾ ಅನ್ನುವಂಥ ಕಂಡೀಷನ್, ಎಂಫೈಸೆಮಾ. ಆ್ಯಂಡ್ ಲಾಸ್ಟ್ಲಿ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್, ORD, ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್. ಸೊ ಒನ್ ಬೈ ಒನ್ ಅನ್ನು ಲೆಟ್ ಮಿ ಡಿಸ್ಕಸ್. ಫಸ್ಟ್ ಕಂಡೀಷನ್ ಅಂದರೆ ಇಟ್ ಈಸ್ ಅಸ್ತಮಾ. ಸಾಮಾನ್ಯವಾಗಿ ಮೋಸ್ಟ್ ಆಫ್ ಅಸ್ ಹರ್ಡ್ ದಿಸ್ ಟರ್ಮ್ ಅಸ್ತಮಾ ಅಂತ. ಏನಪ್ಪ ಕ್ಯಾರೆಕ್ಟರ್ ಇದು ಅಸ್ತಮಾ ಅಂತ? ಅಸ್ತಮಾ ಪೇಷಂಟ್ಸ್ ಅಂತ ಹೇಗೆ ಕಂಡುಹಿಡಿತೀವಿ ಅಂತಂದರೆ, ಅವರು ಬ್ರೀತ್ ಮಾಡುವಾಗ ಬ್ರೀತಿಂಗಿನ ಟೈಮಲ್ಲಿ ಒಂದು ಸೌಂಡ್ ಡೆವಲಪ್ ಆಗುತ್ತೆ. ನಾರ್ಮಲ್ ಆಗಿ ನಾವು ಉಸಿರಾಡಬೇಕಾದ್ರೆ ಸಾಮಾನ್ಯವಾಗಿ ಯಾವುದೇ ಥರದ ಸೌಂಡ್ ಇರೋದಿಲ್ಲ. ವಿಷಲ್ ಲೈಕ್ ಸೌಂಡ್ ಬರ್ತಾ ಇದ್ದರೆ, ಉಸಿರಾಡುವಾಗ ವಿಷಲ್ ಲೈಕ್ ಸೌಂಡ್ ಬರ್ತಾ ಇದ್ದಾಗ ಅದು ಅಸ್ತಮಾದ ಕಂಡೀಷನ್ಸನ್ನು ಇಂಡಿಕೇಶನ್ ಮಾಡುತ್ತೆ. ಯಾವ ಥರ ವಿಷಲ್ ಲೈಕ್ ಸೌಂಡ್ ಅಂದರೆ, ಸೊ ಅದಕ್ಕೆ ಒಂದು ಟರ್ಮ್ ಇದೆ, ವೀಸಿಂಗ್ ಅಂತ. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಟರ್ಮ್. ನೀವು ವಿಷಲ್ ಅಂತ ಬರೆಯೋದ್ರ ಬದಲು ಈ ಟರ್ಮನ್ನು ಬರಿಬೇಕು, ವೀಸಿಂಗ್ ಅಂತ. ವೀಸಿಂಗ್ ಅಂದರೆ ದ ಸೌಂಡ್ ಲೈಕ್ ವಿಷಲ್ ಅಂತ. ಏನು ಹಾಗಂದರೆ ಹೇಗಾಗುತ್ತಿದು ನೋಡಿ, ನಮ್ಮ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಸ್ಟ್ರಕ್ಚರ್ ಸ್ಟಡಿ ಮಾಡಿದಾಗ ನೀವು ಈ ಟ್ರೇಕಿಯಾ ಅಥವಾ ವಿಂಡ್ ಪೈಪ್ ಅಂತ ಇತ್ತು. ಟ್ರೇಕಿಯಾ ಡಿವೈಡ್ ಆಗಿ ಹೀಗೆ 2 ಡಿವಿಷನ್ಸ್ ಆಗಿತ್ತು. ಇದಕ್ಕೆಲ್ಲ ಕಾರ್ಟಿಲೇಜಿನಸ್ ರಿಂಗ್ ಇಂದ ಸಪೋರ್ಟ್ ಆಗಿದೆ. ವಾಟ್ ಯು ಕಾಲ್ ದೀಸ್ 2 ಬ್ರಾಂಚಸ್? ಬ್ರಾಂಕೈ ಅಂತ ಕರಿತಾ ಇದ್ರಿ, ಬ್ರಾಂಕೈ. ಆ್ಯಂಡ್ ದಿಸ್ ಬ್ರಾಂಕೈ ಫರ್ದರ್ ಡಿವೈಡೆಡ್ ಇಂಟು ಮೆನಿ ಸ್ಟ್ರಕ್ಚರ್ಸ್. ಇದರ ಮೆನಿ ಬ್ರಾಂಚಸ್ ಆಗಿತ್ತು. ಆ್ಯಂಡ್ ದೀಸ್ ಬ್ರಾಂಚಸ್ ಆರ್ ನೇಮ್ಡ್ ಆಸ್ ಬ್ರಾಂಕಿಯೋಲ್ಸ್. ಸೊ ಇದನ್ನು ಬ್ರಾಂಕಿಯೋಲ್ಸ್ ಅಂತ ಕರೆದಿದ್ರಿ. ಆ್ಯಂಡ್ ಆಲ್ಸೋ ಈ ಸ್ಟ್ರಕ್ಚರಿಗೆ ಬ್ರಾಂಕೈ ಅಂತ ಕರಿತಾ ಇದ್ವಿ. ಕ್ಲಿಯರ್? ಈ ಬ್ರಾಂಕೈ ಮತ್ತು ಬ್ರಾಂಕಿಯೋಲು ಇನ್ಫ್ಲಮೇಟ್ ಆದರೆ, ಡ್ಯಾಮೇಜ್ ಆದರೆ, ಇನ್ಫೆಕ್ಷನ್ಸ್ ಆದರೆ ಆಗ ಉಸಿರಾಡುವಾಗ ಈ ಥರದ ಸೌಂಡ್ ಡೆವಲಪ್ ಆಗುತ್ತೆ, ವೀಸಿಂಗ್ ಸೌಂಡ್ ಡೆವಲಪ್ ಆಗುತ್ತೆ. ದಟ್ ಈಸ್ ಆ ಥರ ಆದಾಗ ಏನಾಯಿತು ನೋಡಿ, ಇಲ್ಲಿ ಎಲ್ಲ ಕಡೆಗೂ ಮ್ಯೂಕಸ್ ಅನ್ನು ಸೆಕ್ರೇಟ್ ಮಾಡುವಂಥ ಟಿಶ್ಯೂಸ್ ಇರುತ್ತೆ. ಮ್ಯೂಕಸ್ ಅಂದ್ರೆ ಅರ್ಥ ಏನು? ಸ್ಲೈಮಿ ಸೆಕ್ರೇಷನ್ಸ್. ಸ್ವಲ್ಪ ಲೋಳೆ ಆದ ಸೆಕ್ರೇಷನ್ಸ್ ಏನಿದೆ ಅದಕ್ಕೆ ಮ್ಯೂಕಸ್ ಅಂತ ಕರಿಬೋದು. ಆ ಮ್ಯೂಕಸ್ ಸೆಕ್ರೇಟಿಂಗ್ ಗ್ಲ್ಯಾಂಡ್ಸ್ ಇರುತ್ತೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮಲ್ಲಿ. ಸೊ ಆ ಗ್ಲ್ಯಾಂಡ್ಸಿಂದ ಎಕ್ಸೆಸಿವ್ ಆಗಿ ಮ್ಯೂಕಸ್ ಸೆಕ್ರೇಷನ್ ಆಗಿ, ಯಾಕೆ ಸೆಕ್ರೇಷನ್ ಆಗುತ್ತೆ? ಡ್ಯೂ ಟು ಎನಿ ಕೈಂಡ್ ಆಫ್ ಡಸ್ಟ್ ಇರ್ಬೋದು, ಎಂಟ್ರಿ ಆಫ್ ಡಸ್ಟ್ ಇರ್ಬೋದು, ಸ್ಮೋಕ್ ಇರ್ಬೋದು, ಪೋಲನ್ ಗ್ರೈನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಎನಿ ಕೈಂಡ್ ಆಫ್ ಡಸ್ಟು ನಮ್ಮ ಬಾಡಿಗೆ ಎಂಟ್ರ್ ಆದಾಗ ಅದನ್ನು ಟ್ರ್ಯಾಪ್ ಮಾಡಲಿಕ್ಕೆ ನಮ್ಮ ಬಾಡಿ ತೋರಿಸುವಂಥ ಒಂದು ಡಿಫೆನ್ಸ್ ಪವರ್. ಆ ಡಿಫೆನ್ಸ್ ಪವರ್ಗೆ ಮ್ಯೂಕಸ್ ಒಂದು ಎಕ್ಸಾಂಪಲ್. ಮ್ಯೂಕಸ್ ಅದನ್ನೆಲ್ಲ ಟ್ರ್ಯಾಪ್ ಮಾಡುತ್ತೆ. ಯಾವಾಗ ಎಂಟ್ರಿ ಆಗುವಂಥ ಆ ಥರದ ಅಲರ್ಜಿ ಕಾಸಿಂಗ್ ಏಜೆಂಟ್ಸ್ ಜಾಸ್ತಿ ಆಗುತ್ತೋ ಎಕ್ಸೆಸಿವ್ ಆಗಿ ಮ್ಯೂಕಸ್ ಸೆಕ್ರೇಷನ್ ಆಗಲಿಕ್ಕೆ ಶುರುವಾಗುತ್ತೆ. ಎಕ್ಸೆಸ್ ಆಗಿ ಮ್ಯೂಕಸ್ ಸೆಕ್ರೇಟ್ ಆಗ್ತಿದ್ದ ಹಾಗೇನೆ ಈ ಬ್ರಾಂಕೈ ಮತ್ತು ಬ್ರಾಂಕ್ಯೂಲ್ಸ್ ಇವೆಲ್ಲ ಮ್ಯೂಕಸ್ಸಿಂದ ಹೀಗೆ ಫಿಲಪ್ ಆಗಿಬಿಡುತ್ತೆ. ಈ ಮ್ಯೂಕಸ್ಸಿಂದ ಇವೆಲ್ಲ ಫಿಲಪ್ ಆದರೆ ನಿಮಗೆ ಗೊತ್ತಿದೆ, ಬ್ರಾಂಕ್ಯೂಲ್ಸಿಂದನೇ ನೆಕ್ಸ್ಟ್ ಬರೋದೇನು? ಆಲ್ವಿಯೋಲೈ. ಈ ಬ್ರಾಂಕ್ಯೂಲ್ಸ್ ಎಲ್ಲ ಮ್ಯೂಕಸ್ಸಿಂದ ಫಿಲಪ್ ಆಗಿಬಿಟ್ರೆ ಪ್ಯಾಸೇಜ್ ಆಫ್ ಏರ್ ಈಸ್ ನಾಟ್ ಪಾಸಿಬಲ್. ಏರ್ ಪ್ಯಾಸೇಜ್ ಆಗೋದು ಡಿಫಿಕಲ್ಟ್ ಆಗುತ್ತೆ. ಏರ್ ಪಾಸ್ ಆಗ್ತಾ ಇಲ್ಲ ಅಂದರೆ ಬ್ರೀತಿಂಗ್ ವಿಲ್ ಬಿ ಮೋರ್ ಡಿಫಿಕಲ್ಟ್. ಸೊ ಅಸ್ತಮಾ ಅಂದರೆ ಇಟ್ ಇಸ್ ದ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ಡಿಫಿಕಲ್ಟ್ ಬ್ರೀತಿಂಗ್. ಉಸಿರಾಡೋದು ಕಷ್ಟ ಆಗುತ್ತೆ. ಯಾಕೆ ಉಸಿರಾಡೋದು ಕಷ್ಟ ಆಗುತ್ತೆ ಅಂದರೆ ಬಿಕಾಸ್ ಇನ್ಫ್ಲಮೇಷನ್, ಇನ್ಫೆಕ್ಷನ್ ಟು ದಿಸ್ ಬ್ರಾಂಕೈ ಆಸ್ ವೆಲ್ ಆಸ್ ಬ್ರಾಂಕ್ಯೂಲ್ಸ್ ಆದರೆ ದೆನ್ ಆಗ ಉಸಿರಾಡುವಾಗ ಡಿಫಿಕಲ್ಟ್ ಬ್ರೀತಿಂಗ್ ಇದ್ದರೂ ಉಸಿರಾಡುವಾಗ ಸೌಂಡ್ ಬರುತ್ತೆ, ವೀಸಿಂಗ್ ಸೌಂಡ್ ಡೆವಲಪ್ ಆದರೆ ದಟ್ ಈಸ್
ಅಸ್ತಮಾ ಅಂತ ಕರೆಯೋದು. ಏನು ಮಾಡ್ತಾರೆ ಹಾಗಾದ್ರೆ, ಹೇಗೆ ಟ್ರೀಟ್ ಮಾಡ್ತಾರೆ? ಒಂದು, ನಮಗೆ ಯಾವುದು ಅಸ್ತಮಾವನ್ನು ಕಾಸ್ ಮಾಡುತ್ತೋ, ಅಲರ್ಜಿಯ ನೆಕ್ಸ್ಟ್ ಕಂಡೀಷನ್ ಅಸ್ತಮಾ ಆಗೋದು. ಯಾವುದು ನಮಗೆ ಅಲರ್ಜಿಯನ್ನು ಕಾಸ್ ಮಾಡುತ್ತೋ ಆ ಏಜೆಂಟ್ಸಿಂದ ನಾವು ದೂರ ಇರಬೇಕು. ಸೊ ರಿಪೀಟೆಡ್ ಆಗಿ ಅಲರ್ಜಿ ಆಗ್ತಾ ಇತ್ತು ಅಂದರೆ ದೆನ್ ದಟ್ ಲೀಡ್ಸ್ ಟು ದಿ ಆಸ್ತಮಾ. ದಟ್ ಈಸ್ ಪ್ರಿಕಾಷನ್. ಬಂದಾಗ ಏನು ಮಾಡ್ತಾರೆ, ಸ್ಪ್ರೇಯನ್ನು ಕೊಡ್ತಾರೆ. ಆ ವೀಸಿಂಗನ್ನು ಅವಾಯ್ಡ್ ಮಾಡಲಿಕ್ಕೆ ನೇಸಲ್ ಸ್ಪ್ರೇ ಇರ್ಬೋದು, ಅಥವಾ ಆಸ್ತಮಾ ಪೇಷಂಟ್ಗಳಿಗೆ ಒಂದು ಸ್ಪ್ರೇಯನ್ನು ಕೊಡ್ತಾರಲ್ಲ. ಏನು ಮಾಡುತ್ತದು? ಅಲ್ಲಿ ಸ್ಟಿರಾಯ್ಡ್ಸ್ ಕಂಟೆಂಟ್ಸ್ ಇರುತ್ತೆ. ವಾಟ್ ದೇ ಡೂ ಆ್ಯಕ್ಚುಲಿ, ಸೊ ಒಂದು ಕಂಡೀಷನ್ ಅದು ಮಾಡೋದೇನು, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಮು ಸೆನ್ಸಿಟಿವಿಟಿ ಇದ್ದಾಗ ಏನೇ ನಮ್ಮ ಬಾಡಿಗೆ ಎಂಟ್ರ್ ಆದರೂ ಮ್ಯೂಕಸ್ ಸೆಕ್ರೇಷನ್ ಆಗುತ್ತೆ. ಕ್ಲಿಯರ್? ಸೊ ಅದನ್ನು ರೆಡ್ಯೂಸ್ ಮಾಡ್ತಾರೆ. ಸೆನ್ಸಿಟಿವಿಟಿ ಟು ಸೆಕ್ರೇಟ್ ದ ಮ್ಯೂಕಸ್ ಏನಿತ್ತು ಅದನ್ನು ರೆಡ್ಯೂಸ್ ಮಾಡ್ತಾರೆ. ಮಾಡುತ್ತೆ ಯಾವುದು? ಆ ಸ್ಟೀರಾಯ್ಡ್ಗಳು. ಎರಡನೇದು, ಈ ಮ್ಯೂಕಸ್ ಎಲ್ಲ ಕರಗೋ ಹಾಗೆ ಮಾಡಿ, ಡಿಸಾಲ್ವ್ ಆಗೋ ಹಾಗೆ ಮಾಡಿ ಈ ಪ್ಯಾಸೇಜನ್ನು ಕ್ಲಿಯರ್ ಮಾಡುತ್ತೆ ಆ ಡ್ರಗ್ಗಳು. ಸೊ ಪ್ಯಾಸೇಜ್ ಕ್ಲಿಯರ್ ಆದರೆ ಏರ್ ಪ್ಯಾಸೇಜ್ ಈಸಿ ಆಗುತ್ತೆ, ರೆಸ್ಪಿರೇಷನ್ ವಿಲ್ ಬಿ ಮೋರ್ ಕಂಫರ್ಟಬಲ್. ಸೊ ಅದು ಅಸ್ತಮಾದಲ್ಲಿ. ಸೊ ಮತ್ತೆ ಇನ್ನೂ ಡೀಟೇಲ್ ಆಗಿ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಆಬ್ವಿಯಸ್ಲಿ ಮಾಡೇ ಮಾಡ್ತೀವಿ. ಜಸ್ಟ್ ಅಸ್ತಮಾ ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಡಿಫಿಕಲ್ಟ್ ಬ್ರೀತಿಂಗ್. ಯಾಕೆ ಬ್ರೀತಿಂಗ್ ಡಿಫಿಕಲ್ಟ್ ಆಯಿತು? ಇನ್ಫ್ಲಮೇಷನ್ ಆಫ್ ಬ್ರಾಂಕೈ ಆಸ್ ವೆಲ್ ಆಸ್ ಬ್ರಾಂಕಿಯೋಲ್. ವೈ ಬ್ರಾಂಕಿಯೋಲ್ ಇನ್ಫ್ಲಮೇಟೆಡ್ ಅಂತ ಕೇಳಿದರೆ ಡ್ಯೂ ಟು ಅಲರ್ಜೆನ್ಸ್, ಅಲರ್ಜಿ ಕಾಸಿಂಗ್ ಏಜೆಂಟ್ಸ್. ಹೇಗೆ ಗೊತ್ತಾಗುತ್ತೆ ಎ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಅಸ್ತಮಾ ಅನ್ನೋದು? ದ ಡೆವಲಪ್ಮೆಂಟ್ ಆಫ್ ವಿಷಲ್ ಲೈಕ್ ಸೌಂಡ್, ವೀಸಿಂಗ್ ಸೌಂಡ್ ಇದ್ದಾಗ ಅದು ಅಸ್ತಮಾ ಅನ್ನೋದನ್ನು ನೋಡ್ಬೋದು ಅನ್ನೋದನ್ನು ಗೆಸ್ ಮಾಡ್ತೀರಾ. ಇದು ಒಂದು ಕಂಡೀಷನ್ ಅಸ್ತಮಾದ ಬಗ್ಗೆ. ಸೆಕೆಂಡ್ ಡಿಸಾರ್ಡರ್ ಏನಿದೆ, ಇಟ್ ಈಸ್ ಎಂಫೈಸೆಮಾ. ಎಂಫೈಸೆಮಾ ಅನ್ನುವಂಥ ಕಂಡೀಷನ್. ಸೊ ಇಲ್ಲಿ ಇಟ್ ಈಸ್ ಮೋರ್ ಕ್ರಿಟಿಕಲ್ ದ್ಯಾನ್ ಅಸ್ತಮಾ. ಅಸ್ತಮಾದಲ್ಲಿ ಯಾವ ಪಾರ್ಟ್ ಇನ್ಫೆಕ್ಟ್ ಆಗಿತ್ತು? ಓನ್ಲಿ ಬ್ರಾಂಕೈ ಮತ್ತು ಬ್ರಾಂಕಿಯೋಲ್. ಬಟ್ ನಮ್ಮಲ್ಲಿ ನಿಜವಾಗ್ಲೂ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುವಂಥ ಟಿಶ್ಯೂ ಯಾವ್ದು ಹೇಳಿ? ಇಟ್ ಈಸ್ ಆಲ್ವಿಯೋಲೈ. ಫಸ್ಟ್ನ ಸೆಷನ್ನಲ್ಲಿ ಸ್ಟ್ರಕ್ಚರ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಹೇಳಿದ್ದೇನೆ. ಪ್ಲೀಸ್ ರಿಮೆಂಬರ್, ಎರಡು ಪಾರ್ಟ್ ಇದೆ ಅಂತ ಹೇಳಿದ್ದೆ. ಒಂದು ಕಂಡಕ್ಟಿಂಗ್ ಪಾರ್ಟ್, ಇನ್ನೊಂದು ಎಕ್ಸ್ಚೇಂಜ್ ಪಾರ್ಟ್. ಕಂಡಕ್ಟಿಂಗ್ ಪಾರ್ಟು ನಮ್ಮ ನಾಸ್ಟ್ರಿಲ್ನಿಂದ ಶುರುವಾಗುತ್ತೆ, ಎಂಡ್ ಆಗೋದು ಬ್ರಾಂಕಿಯೋಲಿಗೆ. ಎಕ್ಸ್ಚೇಂಜ್ ಪಾರ್ಟ್ ಅಂತ ಇರೋದು ಯಾವುದು? ಆಲ್ವಿಯೋಲೈ. ಯಾಕೆ ಆಲ್ವಿಯೋಲೈ ಇಂಪಾರ್ಟೆಂಟ್ ಅಂತ ಹೇಳಿದೆ? ಆಲ್ವಿಯೋಲೈನ ಮೆಂಬ್ರೇನಿಗೆ ಬ್ಲಡ್ ವೆಸಲ್ ಕನೆಕ್ಟ್ ಆಗಿದೆ. ಆಲ್ವಿಯೋಲೈಯಲ್ಲಿರುವಂಥ ಆಕ್ಸಿಜನ್ ಬ್ಲಡ್ಡಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಗೆ ಬರುತ್ತೆ. ಸೊ ಮೇನ್ ರೆಸ್ಪಿರೇಷನ್ ಆಗುವಂಥ ಸ್ಟ್ರಕ್ಚರ್ ಯಾವುದು? ಸೆಂಟರ್ ಯಾವುದು? ಆಲ್ವಿಯೋಲೈ. ಈ ಎಂಫೈಸೆಮಾದಲ್ಲಿ ಆಲ್ವಿಯೋಲೈ ಇಟ್ ಸೆಲ್ಫ್ ಗೆಟ್ ಡ್ಯಾಮೇಜ್ಡ್. ಸೊ ದಟ್ಸ್ ವೈ ನಾನು ಹೇಳಿದ್ದು ಇಟ್ಸ್ ಮೋರ್ ಕ್ರಿಟಿಕಲ್ ದೆನ್ ಅಸ್ತಮಾ ಅಂತ. ಆಲ್ವಿಯೋಲೈ ಸೆಲ್ಗಳ ಏನಿದೆ, ಸರ್ಫೇಸ್ ಆಫ್ ಆಲ್ವಿಯೋಲೈ ಏನಿದೆ, ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಈ ಥರ ಈ ಬ್ರಾಂಕಿಯೋಲ್ಸಿಂದ ಏನು ಈ ಥರ ಆಲ್ವಿಯೋಲೈ ಇದೆಯೋ, ಈ ಆಲ್ವಿಯೋನ ಸರ್ಫೇಸ್ ಆಲ್ವಿಯೋಲೈ ಗೆಟ್ ಡ್ಯಾಮೇಜ್ಡ್, ಇನ್ಫ್ಲಮೇಟೆಡ್. ಯಾಕೆ ಆಲ್ವಿಯೋಲೈ ಡ್ಯಾಮೇಜ್ ಆಯಿತು? ಡ್ಯಾಮೇಜ್ ಆಗಲಿಕ್ಕೆ ರೀಸನ್ ಏನಪ್ಪ ಅಂದರೆ, ಮೇನ್ ರೀಸನ್ ಈಸ್ ಇಟ್ ಈಸ್ ಸಿಗರೇಟ್ ಸ್ಮೋಕಿಂಗ್. ಸಿಗರೇಟ್ ಸ್ಮೋಕ್ ಮಾಡಿದಾಗ ಸಿಗರೇಟ್ ಸ್ಮೋಕಲ್ಲಿರುವಂಥ ಹಾರ್ಮ್ಫುಲ್ ಕೆಮಿಕಲ್ಸ್ ದೇ ಅಫ್ಕೋರ್ಸ್ ಕಾಸ್ ಕ್ಯಾನ್ಸರ್ ಆಲ್ಸೋ. ಲಂಗ್ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಅದರ ಜೊತೆಗೆ ದ ಸ್ಮೋಕಲ್ಲಿರುವಂಥ ಕಂಟೆಂಟ್ಸ್ ಏನಿದೆ, ದಟ್ ಕಂಟೆಂಟ್ ಡೆಸ್ಟ್ರಾಯ್ಸ್ ದಿ ಆಲ್ವಿಯೋಲೈ. ಆಲ್ವಿಯೋಲೈನ ವಾಲ್ ಡೆಸ್ಟ್ರಾಯ್ ಆದರೆ, ಆಲ್ವಿಯೋಲೈ ಡೆಸ್ಟ್ರಾಯ್ ಆದರೆ how exchange of gas is possible? So breathing will be not more difficult, so that person suffocation start ಆಗುತ್ತೆ, ಉಸಿರು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಆಫ್ ದ ಡ್ಯಾಮೇಜ್ ಆಫ್ ದಿ ಆಲ್ವಿಯೋಲೈ. ಯು ಮೇ ಆಸ್ಕ್, ಸರ್ ಹಾಗಾದರೆ ಸ್ವಲ್ಪ ಸಿಗರೇಟ್ ಸ್ಮೋಕ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಆಲ್ವಿಯೋಲೈ ಎಲ್ಲ ಡ್ಯಾಮೇಜ್ ಆಗುತ್ತಾ? ನೋ ಡಿಯರ್ ಸ್ಟೂಡೆಂಟ್ಸ್, 1 or 2 ಟೈಮಲ್ಲಿ ಆಗೋ ಇವೆಂಟ್ ಅಲ್ಲ. ಆದರೆ 1 or 2 ಟೈಮ್ ಕೂಡ ಕಾಂಟ್ರಿಬ್ಯೂಟೆಡ್ ಫಾರ್ ದಟ್ ಡಿಸ್ಟ್ರಕ್ಷನ್. ಸೊ ಅದರಿಂದ ಮತ್ತೆ ಸಿಗರೇಟ್ ಅನ್ನೋದು ಅದರಲ್ಲಿರುವಂಥ ಆಲ್ಕಲಾಯ್ಡ್ ಇದೆಯಲ್ಲ, ಯಾವುದು ಅಂತ ಗೊತ್ತಿರ್ಬೋದು ನಿಮಗೆ, ನಿಕೋಟಿನ್ ಅನ್ನುವಂಥ ಆಲ್ಕಲಾಯ್ಡ್ ಇದೆ ಟೊಬ್ಯಾಕೋದಲ್ಲಿ. ಆ ಆಲ್ಕಲಾಯ್ಡಿನ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ಇಟ್ ಈಸ್ ಅಡಿಕ್ಟಿವ್ ಡ್ರಗ್.
ಅಡಿಕ್ಷನ್ನ ಕಾಸ್ ಮಾಡುತ್ತೆ. ಏನದು ಅಡಿಕ್ಷನ್ ಅಂದರೆ, ಫಾರ್ ಕ್ಯೂರಿಯಾಸಿಟಿ ಪರ್ಪಸ್ 1 or 2 ಟೈಮ್ ಸಿಗರೇಟನ್ನು ಇನ್ಹೇಲ್ ಮಾಡಿದ್ರು, ಸ್ಮೋಕ್ ಮಾಡಿದ್ರು, ದೆನ್ ಇಟ್ ಬಿಕಮ್ ಹ್ಯಾಬಿಟ್ ಫಾರ್ಮಿಂಗ್. ಮತ್ತೆ ಮತ್ತೆ ಬೇಕು ಬೇಕು ಅನ್ನುವಂಥ ಫೀಲನ್ನು ಕ್ರಿಯೇಟ್ ಮಾಡುತ್ತೆ. ಸೊ ದಟ್ಸ್ ವೈ ಮೋರ್ ಆ್ಯಂಡ್ ಮೋರ್ ಯೂಸೇಜ್ ಆಫ್ ದಿ ಸಿಗರೇಟ್ ಲೀಡ್ಸ್ ಟು ದಿ ಡಿಸ್ಟ್ರಕ್ಷನ್ ಆಫ್ ದಿ ಆಲ್ವಿಯೋಲೈ, ದೇರ್ ಬೈ ರಿಡಕ್ಷನ್ ಇನ್ ದ ರೆಸ್ಪಿರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ದಟ್ ಲೀಡ್ಸ್ ಟು ದಿ ಎಂಫೈಸೆಮಾ. ಸೊ ಇವೆರಡಕ್ಕೆ ಡಿಫ್ರೆನ್ಸ್ ಅರ್ಥ ಆಗಿದೆಯಾ ನಿಮಗೆ? ಎಂಫೈಸೆಮಾದಲ್ಲಿ ಆಲ್ವಿಯೋಲೈ ಡ್ಯಾಮೇಜ್ ಆಗೋದು, ಹಾಗೇನೆ ಆಸ್ತಮಾದಲ್ಲಿ ಇಟ್ ಈಸ್ ಡ್ಯೂ ಟು ಡಿಸ್ಟ್ರಕ್ಷನ್ ಆಫ್ ದಿ ಬ್ರಾಂಕೈ ಮತ್ತು ಬ್ರಾಂಕಿಯೋಲ್ಸ್. ಸೊ ಎರಡೂ ಡಿಫರೆನ್ಸ್ ಇದೆ. ಅಸ್ತಮಾ ಡ್ಯೂ ಟು ಎನಿ ಕೈಂಡ್ ಆಫ್ ಅಲರ್ಜೆನ್ಸ್, ಅದು ಪೋಲನ್ ಗ್ರೈನ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಡಸ್ಟ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಎಂಫೈಸೆಮಾ ಮೈನ್ಲಿ ಡ್ಯೂ ಟು ಸಿಗರೇಟ್ ಸ್ಮೋಕಿಂಗ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ನಿಮಗೆ ಡಿಫರೆನ್ಸನ್ನು ನೆನ್ಪಿಟ್ಕೊಳ್ಬೇಕು, ಅಕ್ಯುರೇಸಿ ಬೇಕಾದಾಗ ಡೆಫಿನೇಷನ್ಸನ್ನು ನೆನ್ಪಿಟ್ಕೊಳ್ಬೇಕು. ಸೊ ನೀಟಾಗಿ ಇವೆರಡರ ಡೆಫಿನೇಷನ್ ಅಟ್ ದ ಸೇಮ್ ಟೈಮ್ ಎರಡಕ್ಕೂ ಏನು ಡಿಫ್ರೆನ್ಸಸ್ ಇದೆ, ಒಂದು ಪಾರ್ಟ್ ಇನ್ಫೆಕ್ಟ್ ಆಗೋದು ಡಿಫ್ರೆನ್ಸ್ ಇದೆ, ರೀಸನ್ ಕೂಡ ಡಿಫ್ರೆಂಟ್ ಇದೆ. ಇನ್ನೊಂದು ಲಾಸ್ಟ್ ಕಂಡೀಷನ್ ಏನಪ್ಪ ಅಂದರೆ, ದಿಸ್ ಲಾಸ್ಟ್ ಕಂಡೀಷನನ್ನು occupational respiratory disorder. ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಆರ್ಡರ್ ಇದೆ ಅಂದರೆ, ಅಸ್ತಮಾದಲ್ಲಿ ಬ್ರಾಂಕೈ ಇನ್ಫೆಕ್ಷನ್, ಎಂಫೈಸಿಮಾದಲ್ಲಿ ಆಲ್ವಿಯೋಲೈ ಇನ್ಫೆಕ್ಷನ್, ಆಕ್ಯುಪೇಷನಲ್ ರೆಸ್ಪಿರೇಟರಿಯಲ್ಲಿ ನಾಟ್ ಓನ್ಲಿ ಬ್ರಾಂಕೈ ಆಲ್ವಿಯೋಲೈ, ಎಂಟೈರ್ ಲಂಗ್ ಗೆಟ್ ಇನ್ಫ್ಲಮೇಟೆಡ್, ಎಂಟೈರ್ ಲಂಗ್ ಗೆಟ್ ಡ್ಯಾಮೇಜ್ಡ್. ಏನಾಗುತ್ತೆ ಹಾಗಾದರೆ ಇದು ನೋಡಿ, ನಾರ್ಮಲ್ ಆಗಿ ಸಿಗರೇಟ್ ಸ್ಮೋಕನ್ನು ಇನ್ಹೇಲ್ ಮಾಡಿದಾಗಲೇ ಆಲ್ವಿಯೋಲೈ ಎಲ್ಲ ಹಾಳಾಗುತ್ತೆ ಅಂತ ಹೇಳಿದೆ. ನಿಮಗೆ ಅಸಂಪ್ಷನ್ ಬರಬೇಕು ಅಂದರೆ, ಈ ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಥಿಯೇಟ್ರ್ಗಳಲ್ಲಿ ಟೊಬ್ಯಾಕೊ ಕಿಲ್ಸ್ ಅನ್ನೋದನ್ನು ಆ್ಯಡ್ ತೋರಿಸ್ತಾರೆ ನೋಡಿ. ಅಲ್ಲಿ ಲಂಗಲ್ಲಿ ಬ್ಲ್ಯಾಕ್ ಕಲರ್ ಲಂಗನ್ನು ಹೀಗೆ ಅದನ್ನು ಹೀಗೆ ಹಿಂಡಿದಾಗ ಟಾರ್ ಥರದ ಕಂಟೆಂಟ್ ಸೆಕ್ರೀಷನ್ ಆಗೋದೆಲ್ಲ ತೋರಿಸ್ತಾರೆ. ಅಂದರೆ ಲಂಗು ತನ್ನ ಕಲರ್ ಕಳ್ಕೊಳ್ಳೋದು, ಬ್ಲ್ಯಾಕ್ ಆಗೋದನ್ನ ಅರ್ಥ ಏನು, ಡೆತ್ ಆಗಿದೆ ಅಂತ, ಸೆಲ್ಸ್ ಆಫ್ ಲಂಗ್ಗೆ ಡ್ಯಾಮೇಜ್ಡ್ ಅಂತ. ಸೊ ಈ ಆಕ್ಯುಪೇಷನಲಲ್ಲಿ ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಎಂಫೈಸಿಮ್ಯಾಕ್ಕಿಂತ. ಇಲ್ಲಿ ಏನಾಗುತ್ತೆ, ಸಿಗರೇಟ್ ಸ್ಮೋಕ್ ಅಲ್ಲ, ಸ್ಮೋಕಿನ ಜೊತೆಗೆ ಸಾಲಿಡ್ ಪಾರ್ಟಿಕಲ್ಸ್, ಯು ಕ್ಯಾನ್ ನೇಮ್ ದಟ್ ಆಸ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್. ಹ್ಯಾವ್ ಯು ಹರ್ಡ್ ದ ಟರ್ಮ್ ಪಾರ್ಟಿಕ್ಯುಲೇಟ್? ದ ಬೆಟರ್ ಟರ್ಮ್ ಅದು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್. ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂದರೆ ಯಾವ ಗ್ಯಾಸಲ್ಲಿ, ಯಾವ ಸ್ಮೋಕಲ್ಲಿ ಸಾಲಿಡ್ ಕೂಡ ಸೇರ್ಕೊಂಡಿದೆಯೋ, ಸ್ಮಾಲ್ ಸಾಲಿಡ್ ಕ್ರಿಸ್ಟಲ್ಸ್ ಸೇರ್ಕೊಂಡಿದೆಯೋ ಅವೆಲ್ಲ ಪಾರ್ಟಿಕ್ಯುಲೇಟ್ಸ್. ಈ ಮರಳು ಗಾಳಿ ಬಂದಾಗ ರೋಡಲ್ಲಿ ಆ ಗಾಳಿಯ ಜೊತೆಗೆ ಮರಳು ಹಾರ್ಕೊಂಡು ಬರುತ್ತೆ, ಸೊ ಅದು ಪಾರ್ಟಿಕ್ಯುಲೇಟ್. ನೋಡಿ, ನಾರ್ಮಲ್ ಆದ ಸ್ಮೋಕೇ ಡೇಂಜರಸ್, ಜೊತೆಗೆ ಪಾರ್ಟಿಕ್ಯುಲೇಟು ಸೇರ್ಕೊಂಡಿದ್ರೆ, ಸಸ್ಪೆಂಡ್ ಆಗಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಮೋರ್ ಡೇಂಜರಸ್. ಏನು ಮಾಡುತ್ತೆ, ಆ ಸ್ಮೋಕಲ್ಲಿರುವಂಥ ಕೆಮಿಕಲ್ ವಾಲನ್ನು ಡ್ಯಾಮೇಜ್ ಮಾಡೋದ್ರ ಜೊತೆಗೆ ಸಾಲಿಡ್ ಪಾರ್ಟಿಕಲ್ಸ್, ಆ ಕ್ರಿಸ್ಟಲ್ಸ್ ಏನಿದೆ ಹೋಲ್ ಮಾಡುತ್ತೆ, ಪರ್ಫೊರೇಷನ್ ಮಾಡುತ್ತೆ. ಸೊ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರಲ್ಲಿ ಆಗುವಂಥ ಕಂಡೀಷನ್ ಇದೆ. ಲಂಗ್ಸು ಇನ್ಫ್ಲಮೇಷನ್ ಒಂದೇ ಅಲ್ಲ, ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತಂದರೆ, ಬಿಕಾಸ್ ಆಫ್ ಸಾಲಿಡ್ಸ್ ಅಲಾಂಗ್ ವಿತ್ ದಿ ಸ್ಮೋಕ್. ಹಾಗಾದ್ರೆ ಯಾರಲ್ಲಿ ಜಾಸ್ತಿ ಇದು? ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಕಾಮನ್ ಇನ್ ಇಂಡಸ್ಟ್ರೀಸ್. ಪರ್ಟಿಕ್ಯುಲರ್ಲಿ ಯಾವ ಇಂಡಸ್ಟ್ರಿಯ ಪರ್ಸನ್ಗಳಲ್ಲಿ ಕಾಮನ್ ಆಗಿರುತ್ತೆ ಅಂದರೆ, ಒಂದು ಈ ಕ್ರಷರ್ಗಳಲ್ಲಿ, ಸ್ಟೋನ್ ಗ್ರೈಂಡ್ ಮಾಡೋರಲ್ಲಿ, ಸ್ಟೋನ್ ಪೌಡರ್ ಮಾಡುವಂಥವರಲ್ಲಿ, ಸ್ಟೋನನ್ನು ಬ್ರೇಕ್ ಮಾಡುವಂಥ ಇಂಡಸ್ಟ್ರೀಸ್ ಏನಿದೆ, ಗ್ರನೈಟ್ ಇಂಡಸ್ಟ್ರೀಸ್ ಇರ್ಬೋದು, ಅಥವಾ ಎನಿ ಕೈಂಡ್ ಆಫ್ ಕ್ರಷರ್ಸ್ ಅಂತ ಕರೀತಾರೆ ನೋಡಿ. ಸೊ ಆ ಎಲ್ಲ, ಅಥವಾ ಮೈನಿಂಗ್ ಇರ್ಬೋದು, ಇವೆಲ್ಲದರಲ್ಲಿ ಲಾಟ್ ಆಫ್ ಸ್ಮೋಕ್ ರಿಲೀಸ್ ಆಗುತ್ತೆ. ಆ ಸ್ಮೋಕಲ್ಲಿ ಸಾಲಿಡ್ ಸಸ್ಪೆಂಡ್ ಆಗಿರುತ್ತೆ. ಅದನ್ನು ನಾವು ಇನ್ಹೇಲ್ ಮಾಡಿದಾಗ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯಾಮೇಜ್ ಆಫ್ ಅವರ್ ಲಂಗ್ಸ್ along with entire respiratory system due to solids suspended in the gas. So particulate matters anta karade, which occurs mainly in the person who
who worked in the industries, particularly stone breaking or stone crushing industries. So that is occupational respiratory disorders ಅಂತ ಕರೀತಾರೆ. ಸೊ ಇಲ್ಲಿಗೆ ಈ 3 ಮೇನ್ ಡಿಸಾರ್ಡರ್ಗಳ ಡೆಫಿನಿಷನನ್ನು ಅಥವಾ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ, ರೀಸನ್ಸನ್ನು ನೆನ್ಪಿಟ್ಕೊಳ್ಳಿ, ಸಿಂಪ್ಟಮ್ಸ್ ಹೇಗಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ದ ಟಾಪಿಕ್ ರಿಲೇಟೆಡ್ ಟು ದ ಬ್ರೀತಿಂಗ್. ಸೊ ನಾವು ಏನೇನನ್ನು ಸ್ಟಡಿ ಮಾಡಿದ್ವಿ ಫಸ್ಟಿಂದ ಲಾಸ್ಟ್ವರೆಗೆ. ಸೊ ಒಂದು ನೀವು ಡಿಸ್ಕಷನ್ ಮಾಡಿರುವಂಥದ್ದು ದಟ್ ಈಸ್ ನಮ್ಮ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಕಂಡಕ್ಟಿಂಗ್ ಪಾರ್ಟ್ ಇದೆ ಆ್ಯಂಡ್ ಆಲ್ಸೋ ಎಕ್ಸ್ಚೇಂಜ್ ಪಾರ್ಟ್ ಇದೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ರಿ. ಹಾಗೆಯೇ ನಮ್ಮ ರೆಸ್ಪಿರೇಟರಿ ಸಿಸ್ಟಮಿನ ಡಯಾಗ್ರಾಮನ್ನು ಸ್ಟಡಿ ಮಾಡಿದ್ರಿ. ಪ್ಲೀಸ್ ಟ್ರೈ ಟು ರೈಟ್ ನೀಟ್ಲಿ ದ ಡಯಾಗ್ರಾಮ್. ಇದು ನಿಮ್ಮ ಫಸ್ಟ್ PU ಥಿಯರಿಗಿದೆ, ಇದು ಇಂಪಾರ್ಟೆಂಟ್ ಆದ ಡಯಾಗ್ರಾಮ್ ಕೂಡ. ಡಯಾಗ್ರಾಮನ್ನು ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಟ್ ದ ಸೇಮ್ ಟೈಮ್ ಆಲ್ ದ ಲೇಬ್ಲಿಂಗ್ಸ್ ಆ್ಯಸ್ ಇಟ್ ಈಸ್, ನೀಟಾಗಿ ಡಯಾಗ್ರಾಮ್ ಮತ್ತು ಕರೆಕ್ಟಾಗಿ ಸ್ಪೆಲ್ಲಿಂಗ್ಗಳಿರುವಂಥ ಲೇಬ್ಲಿಂಗ್ಗಳನ್ನು ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟು ರೆಸ್ಪಿರೇಷನ್ ಅಂದರೆ ಏನೇನು ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. 3 ಸ್ಟೆಪ್ಸ್ ಇದೆ ರೆಸ್ಪಿರೇಷನಲ್ಲಿ: ಬ್ರೀತಿಂಗ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ. ಬ್ರೀತಿಂಗಲ್ಲಿ ದ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗನ್ನು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕು. 2 ಇವೆಂಟ್ಸ್ ಇದೆ, ಒಂದು ಇನ್ಸ್ಪಿರೇಷನ್, ಇನ್ನೊಂದು ಪ್ರೋಸೆಸ್ ಎಕ್ಸ್ಪಿರೇಷನ್ ಅನ್ನೋದು. ಯಾವ ಮಸಲ್ಗಳ ಆ್ಯಕ್ಟಿವಿಟಿಯಿಂದ ಇನ್ಸ್ಪಿರೇಷನ್ ಆಗುತ್ತೆ, ಎಕ್ಸ್ಪಿರೇಷನ್ ಆಗುತ್ತೆ, ಅದನ್ನು ಕೂಡ ಯು ಹ್ಯಾವ್ ಟು ರಿಮೆಂಬರ್. ದೆನ್ ಸೆಕೆಂಡ್ ಸ್ಟೆಪ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಎಲ್ಲಿ ಆಗುತ್ತೆ ಅನ್ನೋದು ನೆನಪಿರಲಿ. ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಕ್ಕರ್ಸ್ ಬಿಟ್ವೀನ್ ಆಲ್ವಿಯೋಲೈ, ಎಟ್ ದ ಸೇಮ್ ಟೈಮ್ ಬ್ಲಡ್ ಕೆಪಿಲರಿ. ಆಕ್ಸಿಜನ್ ಫ್ರಮ್ ದ ಆಲ್ವಿಯೋಲೈ ಬ್ಲಡ್ಗೆ ಹೋಗುತ್ತೆ, ಬ್ಲಡ್ಡಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಗೆ ಹೋಗುತ್ತೆ. ದ ಡ್ಯೂ ಟು differences in the concentration of gases and the process involved is diffusion ಅನ್ನೋದು ನೆನಪಿರಲಿ. ಯಾವ ಗ್ಯಾಸಿನ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ ಕಡಿಮೆ ಇರುತ್ತೆ, ಯು ಹ್ಯಾವ್ ಟು ರಿಮೆಂಬರ್ ದ ಅಕ್ಯುರೇಟ್ ವ್ಯಾಲ್ಯೂ. ದೆನ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಎಲ್ಲಾಗುತ್ತೆ ಅನ್ನೋದು ನೆನಪಿರಲಿ. ಇಟ್ ಅಕ್ಕರ್ಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್. ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಹೇಗಾಗುತ್ತೆ, ಇನ್ ದ ಫಾರ್ಮ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್ ಅನ್ನೋದು ನೆನಪಿಟ್ಕೊಳ್ಳಿ. ರಿಯಾಕ್ಷನ್ನ ಬರೀಲಿಕ್ಕೆ ಕಲಿಬೇಕು, ನೇಮ್ ಆಫ್ ದ ಪ್ರಾಡಕ್ಟ್ ಗೊತ್ತಿರಬೇಕು. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ 3 ಮೆಥಡ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ಒಂದು ಥ್ರೂ ಪ್ಲಾಸ್ಮಾ ಆ್ಯಸ್ ಸಿಂಪ್ಲಿ ಬೈಕಾರ್ಬೊನೇಟ್. ರಿಮೆಂಬರ್ ಇಟ್ ಇಸ್ ವೆರಿ ಲಿಟಲ್, ತುಂಬ ಕಡಿಮೆ ಪ್ರೋಸೆಸ್ ಇದಾಗೋದು. ಎರಡನೇದು RBCಯಲ್ಲಿ ಎಗೇನ್ ಬೈಕಾರ್ಬೊನೇಟ್, ಬಟ್ ನಾಟ್ ಇಲ್ಲಿರೋ ಹಾಗೆ ಸಿಂಪ್ಲಿ ಬೈಕಾರ್ಬೊನೇಟ್ ಅಲ್ಲ, ಬೈಕಾರ್ಬೊನೇಟ್ ಆಫ್ ಸೋಡಿಯಂ ಅಥವಾ ಪೊಟ್ಯಾಷಿಯಂ. ಮೆಜಾರಿಟಿ ಟ್ರಾನ್ಸ್ಪೋರ್ಟ್ ಆಗೋದು ವಾಟರ್ ಆಫ್ RBCಯಲ್ಲಿ. ಆ್ಯಂಡ್ ನಿಯರ್ಲಿ 20 to 25% ಆಗೋದು ಹೀಮೋಗ್ಲೋಬಿನ್ನಲ್ಲಿರುವಂಥ ಅಮೈನೋ ಗ್ರೂಪ್ಸಿನ ಜೊತೆಗೆ ಇನ್ ದ ಫಾರ್ಮ್ ಆಫ್ ಕಾರ್ಬ್ ಅಮೈನೋ ಹೀಮೋಗ್ಲೋಬಿನ್. ಸೊ ಅದಕ್ಕೆ ರಿಯಾಕ್ಷನ್ಗಳನ್ನು ಬರೆಯೋದು ನೆನ್ಪಿಟ್ಕೊಳ್ಳಿ. ಪ್ಲಾಸ್ಮಾ ಥ್ರೂ ಆದರೆ ಹೇಗೆ ಕಾರ್ಬೋನಿಕ್ ಆ್ಯಸಿಡ್ ಆಗುತ್ತೆ, ಹೇಗೆ ಅದು ಡಿಸೋಸಿಯೇಷನ್ ಆಗುತ್ತೆ. ಥ್ರೂ RBCಯಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಗಲಿಕ್ಕೆ ಕಾರ್ಬೋನಿಕ್ ಎನ್ಹೈಡ್ರೇಸ್ ಎನ್ಸೈಮ್ ಬೇಕು. ನೇಮ್ ಆಫ್ ದ ಎನ್ಸೈಮ್ ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು ಅದನ್ನು. ಆ್ಯಂಡ್ ಆಲ್ಸೋ ಅಮೈನೋ ಗ್ರೂಪ್ಸ್ ಆಫ್ ಹೀಮೋಗ್ಲೋಬಿನಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ ಆದಾಗ ಹೇಗೆ ಕಾರ್ಬ್ ಅಮೈನೋ ಹೀಮೋಗ್ಲೋಬಿನ್ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ ಡಿಸಾರ್ಡರ್ಸ್. ಸೊ ಇದ್ರ ಜೊತೆಗೆ ಇಷ್ಟೇ ಅಲ್ಲ, ಫಸ್ಟ್ PUದಲ್ಲಿ ಒಂದಷ್ಟು ಟಾಪಿಕ್ಗಳು, ಸ್ವಲ್ಪ ಟಾಪಿಕ್ಗಳು ಎಡಿಷನ್ ಇದೆ ಇನ್ನು. ಸೊ ಅದನ್ನು ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಹೇಗೂ ಡಿಸ್ಕಷನ್ ಮಾಡ್ತೀವಿ ನಾವು. ಮತ್ತು ನಿಮ್ಮ 10th ಸಿಲೆಬಸ್ಸಿಗೆ ಅಲ್ಲಿ ಮೆನ್ಷನ್ ಆಗಿರುವಂಥ ಕೆಲವೊಂದು ಟರ್ಮ್ಗಳಿಗೆ ಎಡಿಷನಲ್ ಆಗಿ ಏನೇನು ಬೇಕಿತ್ತೋ ಅವೆಲ್ಲವೂ ಈ ಕ್ಲಾಸ್ಗಳಲ್ಲಿ ಕವರ್ ಆಗಿದೆ. ಇಸ್ ಇಟ್ ಕ್ಲಿಯರ್? ಎಡಿಷನಲ್ ಆಗಿ ಡಿಸೀಸಸನ್ನು ಮಾತ್ರ ನಾನು ಹೇಳಿದ್ದೀನಿ. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು.